ಇದೇ ಫಸ್ಟ್ ಮಾಮೂಲಿ ವರ್ಷ ನಾನು ತೆಗೆದು ಬರ್ಸ್ಕೊಂಡು ಮಾಮಿಂದ ಬಂದಿಲ್ಲ ಹೆಲ್ಮೆಟ್ ಕೊಟ್ಟು Ya Allah. Saya bukan lagi. और बात बिड़ी ये जी मैंने बिड़ी दे दो वो बंदा ना आ रहा है वो भाई ना कुछ बोला वो भाई ना आवे के होगा मुझे प्रॉब्लम में चाहिए रेडी हां अरे आप उसको दे दो इससे गिर गया हूं बिड़ी कर आप ले टी-शर्ट पहलवान तरह इतने पहलवान बड़ी बड़ी पहलवान ओके ಸರ್ ನಿಮ್ಮ ಹೆಸರು ಕೀರ್ತಿ ಅಂತ ಯಾವ ಊರಿಂದ ಬಂದಿರಾ ಸರ್ ಮಂಡ್ಯದಿಂದ ಬಂದಿರೋದು. ಏನು ಪ್ರಾಬ್ಲಮ್ ಆಗುತ್ತೆ ಸರ್ ನಿಮಗೆ ಬಳೆ ಉಳುಕಿತ್ತು ಎಲ್ಲೂ ಹೋಗಿರಲಿಲ್ಲ ಹಾಸ್ಪಿಟಲ್ ತೋರಿಸಿರಲಿಲ್ಲ ಅವಾಗ ಇವಾಗಲೇ ಫಸ್ಟ್ ಟೈಮ್ ಬಂದಿರೋದು ನಾರ್ಮಲ್ ಅಂತ ಅನಿಸಿದೆ ಸ್ವಲ್ಪ ಜೋರಾಗಿ ಇವಾಗ ನೀವು ಭಾರತ್ ಬೋನ್ ಸೆಂಟರ್ಗೆ ಬಂದು ಡಾಕ್ಟರ್ ಮುಜಮಿಲ್ ಅಹಮದ್ ಅವ್ರ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ತಿದ್ದೀರಾ ಹೇಗೆ ಕಾಣಿಸ್ತಿದೆ ನಿಮಗೆ ಆರು ಅನಿಸಿದೆ. ತಾವಿರೋದು ಮಂಡ್ಯದಲ್ಲಿ ಇರೋದಾ? ಮಂಡ್ಯದಲ್ಲಿ ಎಲ್ಲಿರೋದು ನೀವು? ಉಮ್ರಳ್ಳಿ. ಉಮ್ಮರಹಳ್ಳಿ. ಇವಾಗ ಟ್ರೀಟ್ಮೆಂಟ್ ಮಾಡಿಸಿದ್ರಲ್ಲ ನಮ್ಮ ಕರ್ನಾಟಕ ಜನತೆಗೆ ಏನಂತೀರಾ ನೀವು? ಎಲ್ಲ ಇಲ್ಲೇ ಬನ್ನಿ, ನ್ಯಾಚುರಲ್ ಟ್ರೀಟ್ಮೆಂಟ್ ನ್ಯಾಚುರಲ್ ಆಗಿರೋದು ಬೇಗನೆ ಗುಣ ಆಗುತ್ತೆ. ಇವಾಗ ನೋವಿತ್ತು, ಬರುವಾಗೂ ನೋವಿತ್ತು, ಇವಾಗ ಆರಾಮ ಅನಿಸ್ತೈತೆ. ನ್ಯಾಚುರಲ್ ಟ್ರೀಟ್ಮೆಂಟ್ ನಮ್ದು ಭಾರತ್ ಬೋನ್ ಸೆಂಟರ್. ನಮ್ಮ ಕ್ಲಿನಿಕ್ ಎಲ್ಲಿ ಬರ್ತದೆ ಸ್ವಲ್ಪ ಹೇಳ್ಬಿಡಿ ಸರ್. ಅಗ್ರಹಾರ ಸರ್ಕಲ್ ಡೌನ್ ಬಂದರೆ ಜೆಸ್ ಹಾಸ್ಪಿಟ್ಲ್ ರೋಡು, ಸ್ಟ್ರೈಟ್ ಬಂದರೆ ಫಸ್ಟ್ ಲೆಫ್ಟು, ರೈಟ್ ತಂದರೆ ಎರಡನೇ ಅಂಗಡಿ. ಅಲ್ಲೇ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಆರಾಮಾಗಿ. ಭಾರತ್ ಕ್ಲಿನಿಕ್ಕು ಎಲ್ಲರೂ ಬನ್ನಿ, ಎಲ್ಲರೂ ಸೇಫ್ ಆಯ್ತು. ಒಂದು ಸಣ್ಣ ಉಳುಕಿಂದ ಇರೋದು ದೊಡ್ಡದು ಏನಾಗಿರೋ ಆರಾಮ ಮಾಡ್ಕೊಡ್ತಾರೆ ಬೈ, ಫ್ರೀಯಾಗಿ ಮಾಡಿಕೊಡ್ತಾರೆ. ಯಾವುದೇ ಥರ ಟೆನ್ಷನ್ ತಗೋಬೇಡಿ, ಫ್ರೀಯಾಗಿ ಮೈಂಡ್ ರಿಲೀಫ್ ಮಾಡಿ. ಸಣ್ಣ ಮಕ್ಕಳಿಂದ ಇರೋದು ದೊಡ್ಡವರಂಟು ಆರಾಮಾಗಿ ಬರ್ಬೋದು. ಯಾವುದೇ ಥರ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ನಂಬಿಕೆ ಇಟ್ಟು ಆರಾಮಾಗಿ ಬರ್ಬೋದು. ಸರ್ ತಮ್ಮ ಹೆಸರು ಕಿರಣ್ ಅಂತ.